ರಸ್ತೆಯಲ್ಲಿ ಹೋಗ್ತಾ ಹಂಗೆ ಧ್ವಜ ನೋಡಿದ ತಕ್ಷಣ ಯಾಕೆ ಒಂದೇ ಮಾತ್ರ ನೆನಪಾಗ್ಬಿಡ್ತು. ಬಸ್ಸಲ್ಲಿ ಕೂತ್ಕೊಂಡೆ ಒಂದೇ ಮಾತ್ರ ಹೇಳ್ಬಿಟ್ಟೆ. ನಾನು ನಿಮ್ಮ ಪ್ರೀತಿಯ ಸೂರ್ಯ. ನಾನು ಇವಾಗ ಹೊರಟಿರೋದು ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಗಣೇಶ ಮತ್ತು ಧರ್ಮಸ್ಥಳಕ್ಕೆ. ಫಸ್ಟು ಮಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಹತ್ಕೊಂಡೆ. ಬಸ್ಸಲ್ಲಿ ಹೋಗ್ತಾ ಫುಲ್ಲು ಗ್ರೀನರಿ, ಗಿಡ ಮರ, ರೋಡ್ ಅಂತೂ ಸಕ್ಕತ್ತಾಗಿತ್ತು. ಎನ್ವಿರಾನ್ಮೆಂಟ್ ಅಂತೂ ಹೇಳೋದೇ ಬೇಡ, ಸಖತ್ ಎಂಜಾಯ್ಮೆಂಟ್ ಇತ್ತು. ರೋಡಲ್ಲಿ ಹಂಗೆ ಹೋಗ್ತಾ ನೆಕ್ಸ್ಟು ಉಪ್ಪಿನಂಗಡಿ ಅಂತ ಒಂದು ಬಸ್ ಸ್ಟಾಪ್ ಹೋದ್ವಿ. ಉಪ್ಪಿನಂಗಡಿ ಬಸ್ ಸ್ಟಾಪ್ ನೀವು ನೋಡ್ತಾ ಇರೋದೀಗ. ಅಲ್ಲಿ ನೋಡ್ರಿ ಅವ್ರ ಅಂಕಲ್ಲು ಇದು ಕೋಲ್ಡ್ ಇದು ಮಾಡ್ತಾವ್ರೆ, ಅದೇನೋ ಹೆಸರು ಲಾಲೆ ಅಂತ. ನಮ್ಮ ಕಡೆ ಎಲ್ಲ ಜ್ಯೂಸ್ ಕುಡಿತಾರಲ್ಲ ಆ ಥರ ಐತೆ. ಆ ಉಪ್ಪಿನಂಗಡಿಯಿಂದ ಮುಂದೆ ಕಡಬ ಅಂತ ಬರುತ್ತೆ, ಕಡಬ ತಾಲೂಕು. ಕುಕ್ಕೆ ಸುಬ್ರಹ್ಮಣ್ಯ ಇದೆಲ್ಲ ಕಡಬ ತಾಲೂಕು. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇದ್ರೆ ವೆಸ್ಟರ್ನ್ ಘಾಟು ತುಂಬ ಸಖತ್ ಎನ್ವಿರಾನ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲು. ಮಳೆಗಾಲದಲ್ಲಂತೂ ಇನ್ನೂ ಸಖತ್ತಾಗಿರುತ್ತೆ. ಇವಾಗೆಲ್ಲ ಸಮ್ಮರ್ ಅಲ್ವಾ, ಅಷ್ಟಕ್ಕಷ್ಟೇ. ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ ವೆದರು, ಎನ್ವಿರಾನ್ಮೆಂಟು, ಸೈಟ್ ಸೀಯಿಂಗು ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನಾದರೂ ಇವಾಗ ಫ್ರೀ ಇದೆ ಅಂತ ಹೋಗ್ತಾ ಇದ್ದೀನಿ. ನಿಮಗೆ ನಾನು ಸಜೆಸ್ಟ್ ಮಾಡೋದು, ದಯವಿಟ್ಟು ನೀವು ಮಳೆಗಾಲದಲ್ಲಿ ಬಂದು ಇನ್ನೂ ಸಕ್ಕತ್ತಾಗಿರುತ್ತೆ. ಅಂತೂ ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಗೇಟ್ ತಲುಪಿದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನ. ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇಂಥ ಕುಕ್ಕೆ ಸುಬ್ರಹ್ಮಣ್ಯ ತಲುಪಿದ್ವಿ. ಇವಾಗ ಬಸ್ ಸ್ಟಾಪಿಂದ ಇಳಿದು ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದೇ ದೇವಸ್ಥಾನ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿರೋ ಎಲ್ಲರೂ ನೋಡಿರ್ತೀರ ಕುಕ್ಕೆ ಸುಬ್ರಹ್ಮಣ್ಯನ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲಿಗೂ ಹೋಗಿದ್ದೆ. ಸ್ಲೀಪರ್ಸ್ ಬಿಟ್ಟು ಹಂಗೆ ಲಗೇಜ್ ರೂಮಲ್ಲಿ ಬ್ಯಾಗ್ ಇಟ್ಬಿಟ್ಟು ದೇವಸ್ಥಾನ ಮುಂದೆ ಬಂದು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡ್ಕೊಂಡು ಹಂಗೆ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಆಲ್ರೆಡಿ ಟೈಮ್ ಆಗಿತ್ತು, 2:30 ಆಗಿತ್ತು. ಆದರೂ ಇವು ಸಂಡೇ ಅಲ್ಲೋ ಇವತ್ತು ಪ್ರಸಾದ ಕೊಡ್ತಾಯಿದ್ರು. ಹೋಗಿ ಕೂತ್ಕೊಂಡು ಒಬ್ಬನೇ ಸಿಂಗಲ್ ಹೋಗಿದ್ದು. ಅಕ್ಕಪಕ್ಕ ಕೂತಿರೋ ಹತ್ರ ಮಾತಾಡ್ಕೊಂಡು ಆರಾಮಾಗೆ ಟೈಮ್ ಆಯಿತು. ಊಟ ಬಡಿಸ್ತಾಯಿದ್ರು, ಬಾಳೆ ಎಲೆ ಊಟ. ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ಲು ಚೆನ್ನಾಗಿತ್ತು. ಮೊದಲೆಲ್ಲ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ಇವಾಗ ಎಲ್ಲ ಕಡೆಯೂ ಟೇಬಲ್ ಊಟನ. ಇದನ್ನು ಧರ್ಮಸ್ಥಳದಲ್ಲೂ ಅಷ್ಟೇ, ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ. ಅನ್ನ ಮತ್ತು ರಸಮ್, ಇದು ಏನು ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆಯಿತು. ಒಳ್ಳೆ ನೆಮ್ಮದಿ ಜೀವನ. ಆರಾಮಾಗಿ ಬಂದೆ, ಆರಾಮಾಗೆ ಇವಾಗ ಊಟ ಮುಗಿಸ್ಕೊಂಡ ತಕ್ಷಣ ದರ್ಶನಕ್ಕೆ ಹೋಗಬೇಕು. ಹೇ ಕೇಶವ ಹೇ ಮಾಧವ ಹೇ ಗೋವಿಂದ, ರಕ್ಷ ರಕ್ಷ ಪಾಹಿ ಪಾಹಿ ಪರಮಾನಂದ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಸೌತಡ್ಕಕ್ಕೆ ಬಸ್ಸಲ್ಲಿ ಹೋದೆ. ಅದು ಡೈರೆಕ್ಟ್ ಸೌತಡ್ಕಕ್ಕೆ ಬಸ್ಸಿಲ್ಲ, ಕೊಕ್ಕಡ ಅಂತ ಸ್ಟಾಪ್ ಬರುತ್ತೆ. ಕೊಕ್ಕಡದಿಂದ ಜೀಪಲ್ಲಿ ಹೋದ್ವಿ. ಜೀಪಲ್ಲಿ ಸ್ವಲ್ಪ ದೂರ ಆಗುತ್ತೆ ಸೌತಡ್ಕ. ನಾನು ಜೀಪಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಎಂಟ್ರೆನ್ಸು ನೀವು ನೋಡ್ತಾ ಇದ್ದೀರಾ. ಒಳ್ಳೆ ಪೂಜೆ ಟೈಮ್ಗೆ ಹೋಗಿದ್ದೆ. ಪೂಜೆ ಆಗ್ತಾಯಿತ್ತು. ಅವಲಕ್ಕಿ ಪ್ರಸಾದ, ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಕುಕ್ಕೆ ಸುಬ್ರಹ್ಮಣ್ಯಗಿಂತ ಸೌತಡ್ಕದಲ್ಲಂತೂ ಹೆವಿ ಜನ. ನೀವೇ ನೋಡ್ತಾ ಇದ್ದೀರಾ. ಟೈಮ್ ಆಲ್ರೆಡಿ 5:30, 6 ಗಂಟೆ ಆಯಿತು. ಆದರೂ ಇನ್ನೂ ಜನ ಬರ್ತಾನೆ ಇದ್ದರು, ಹೋಗ್ತಾನೆ ಇದ್ದರು. ನಾನು ಅವಲಕ್ಕಿ ಪ್ರಸಾದ ತಗೊಂಡೆ. ಹಾಗೆ ನಾನು ಒಳಗಡೆ ಹೋಗ್ಬೇಕಾದ್ರೆ ಬಸವಣ್ಣ ಮಾತಾಡಿಸ್ತಾ ಇತ್ತು. ಹಾಗೆ ಮಾತಾಡಿಸ್ಕೊಂಡು, ಬಸವಣ್ಣ ಯಾಕೆ ಸ್ವಲ್ಪ ಗರಮ್ ಆಗೈತೆ, ದಿಸ್ ಈಸ್ ನಾಟ್ ಅ ರೈಟ್ ಟೈಮ್ ಅಂತೇಳಿ ಬಾಯ್ ಹೇಳ್ಬಿಟ್ಟು ಬಂದೆ. ಇದೇ ನೋಡಿ ನಾವು ಬಂದಿದ್ದು ಜೀಪು. ಸೌತಡ್ಕ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಸಕ್ಕತ್ತಾಗಿದೆ. ಸಂಜೆ ಆಲ್ರೆಡಿ 6:30, 7 ಗಂಟೆ ಆಗಿತ್ತು. ಧರ್ಮಸ್ಥಳ ಎಂಟ್ರೆನ್ಸ್
ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಅಂತ ಹಾಡು ಹೇಳ್ಕೊಂಡು ಆರಾಮ ಹೋಗ್ತಾ ಇದ್ದೆ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಎಲ್ಲ ಕರುಣದಿ ಕಾಯೋ ಮಹದೇಶ್ವರ ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ದೂರ ಯಾಕೀತರ ಹೇಳು ಪ್ರೇಮ ನೊಗೆ ಹುನ್ನಾರ ಇದರಿಂದ ಶಾಂತಿ ಸಂಹಾರ ಒಮ್ಮೆ ಚಂದದಿ ನೋಡೋ ಮಹದೇಶ್ವರ ಶಂಭೋ ಕುಂದರು ನಂಬೋ ಈ ಪಂಜರ. ಹೋಗೋಕ್ಕೆ ಆಗಲ್ಲ. ದರ್ಶನ ಅಂತೂ ಸ್ವಲ್ಪ ಬೇಗ ಆಯಿತು. 7 ಗಂಟೆಗೆ ಹೋಗಿದ್ದೆ, ಒಂದು 20 ನಿಮಿಷಕ್ಕೆ ದರ್ಶನ ಆಯಿತು. ಜನ ಅಷ್ಟೊಂದು ಇರಲಿಲ್ಲ. ದರ್ಶನ ಆದ ತಕ್ಷಣ ನೆಕ್ಸ್ಟು ಪ್ರಸಾದಕ್ಕೆ ಅಂತ ಹೋದೆ. ಅದಕ್ಕಿಂತ ಹೆಚ್ಚಾಗಿ ಕೆಲವರು ಊಟಕ್ಕೆ ಅಂತಲೇ ಹೊಟ್ಟಿರ್ತಾರೆ, ಐ ಮೀನ್ ತಿನ್ನೋಕ್ಕೆ ಅಂತಲೇ ಹೊಟ್ಟಿರ್ತಾರೆ. ಆ ಕೆಲವರಲ್ಲಿ ನಾನು ಒಬ್ಬ. ಭೋಜನವಿದು ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು ಊಟ ಆದ ತಕ್ಷಣ ಹೊರಗೆ ಬಂದು ಹೊರಗಡೆ 2 ಪುಟ್ಟ ಆನೆಗಳು ಜನಗಳ ಜೊತೆ ಆಟ ಆಡ್ತಾಯಿತ್ತು. ನಾನು ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಬಂದೆ. ಅಲ್ಲಿಂದ ಪಾರ್ಕಿಗೆ ಹೋಗೋಣಂದು ಹೋದೆ, ಬಟ್ ಅನ್ಫಾರ್ಚುನೇಟ್ಲಿ ಪಾರ್ಕ್ ಕ್ಲೋಸ್ ಮಾಡಿದ್ರು, ಆಲ್ರೆಡಿ ಟೈಮ್ ಆಗಿತ್ತು. ನನ್ನ ಫ್ರೆಂಡು ಒಬ್ಬ ಧರ್ಮಸ್ಥಳಕ್ಕೆ ಬಂದಿದ್ದ, ಫೋನ್ ಮಾಡಿದ್ದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬರ್ತಾನೆ ನೋಡಿ. ಚೈಲ್ಡ್ಹುಡ್ ಫ್ರೆಂಡು, ಕಲ್ಕಿ ಪಿಕ್ಚರ ಬರ್ತಾನಲ್ಲ ಅಶ್ವತ್ಥಾಮ, ಅವನೇ ಅವನು ಅಶ್ವಥ್ ಯಾದವ್ ಅಂತ. ಎಷ್ಟು ಕ್ಯೂಟಾಗಿ ವೈಟಾಗಿ ಒಳ್ಳೆ ಹುಡುಗಿ ಸ್ಕಿನ್ನೂ ಇಲ್ಲ, ಹಂಗೆ ಅವನೇ ನೋಡಲಿ. ಏಯ್ ಸಾಕಾಗಿದೆ ಅಂತ ಹೇಳಿದ್ರೆ ಆಡ್ಕಂತ ನಾಚಿಕೆ ಅಯ್ಯಪ್ಪ ಸಾಕಾ. ಅವನ ಜೊತೆ ಇಬ್ರು ಸಣ್ಣ ಹುಡುಗಿದ್ರು, ಮಸ್ತ್ ಎಂಟರ್ಟೈನ್ಮೆಂಟು, ಫುಲ್ ಆಫ್ ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಕೋಳಿ ಮಗ ಅಂತ. ಸುಮ್ಮನೆ ತಮಾಷೆಗೋಸ್ಕರ ಅಷ್ಟೇ. ಸೊ 4 ಗಂಟೆಗೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿಬಿಟ್ಟು ವಾಪಸ್ ಮಂಗ್ಳೂರಿಗೆ ಹೋಗೋಣ ಅಂತ ಬಂದೆ. ಎಲ್ಲ ಕಳಿಸ್ಕೊಡಕ್ಕೆ ಬಂದಿದ್ದಾರೆ. ಹೋಗ್ಬಾ ಆರ್‌ಸಿಬಿ ತರ ನೀನು ಗೆಲ್ಲ ಜೀವನದಾಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಅಷ್ಟೇ.